ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿಗೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಕಾಡು, ಯಾವ್ದೋ ಒಂದ್ ಜೋಡಿ ಮಿಸ್ ಆಗಿದಂತೆ. ಅದಕ್ಕಾಗಿ ಎಲ್ಲಾ ಪೊಲೀಸ್ ಅವರನ್ನು ಆ ಜೋಡಿ ಹೆಸರಲ್ಲಿ ಕರೀತಾವ್ರೆ. ಇನ್ನ ದೊಡ್ಡ ಕಾಡು, ಬರೀ ಪೊಲೀಸ್ ಅವ್ರು ಮಾತ್ರ ಬರ್ತಾರ ಅಲ್ಲಿಗೆ. ಅವರು 2 ನಾಯಿನೂ ಕರ್ಕೊಂಡ್ ಬಂದವ್ರೆ. ಆ ನಾಯಿಗಳು ಹಂಗೆ ಹುಡುಕ್ತಾ ಒಂದ್ ದೊಡ್ಡ ಗುಹೆ ಒಳಗಡೆ ನುಗ್ಬಿಡೈತೆ. ನಾಯಿಗೆ ಹೆಂಗ್ ಆಚೆ ಬರೋದು ಅಂತ ಕೂಡ ಪಾಪ ಗೊತ್ತಿಲ್ಲ ಅವಕ್ಕೆ. ಅಲ್ಲೊಂದು ನೀರು ತೊಟ್ಟಿ ಇದೆ. ಆ ತೊಟ್ಟಿಯಲ್ಲಿ 2 ನಾಯಿನು ನೀರ್ ಕುಡ್ಕೊಳ್ಳುತ್ತೆ. ಹಿಂಗೆ ಶರೀಫ್ ಹುಡ್ಕೊಂಡು ಬರ್ತಾ ಇರಲ್ಲ, ಟಕ್ಕಂತ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಏನಪ್ಪ ವಿಷಯ ಅಂದ್ರೆ, ಆ ನಾಯಿಗಳು ಒಂದ್ ನಾಯಿನ ಇನ್ನೊಂದು ನಾಯಿ ಹಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ. ಈ ಕಡೆ ಶರೀಫ್ ಶಿಳ್ಳೆ ನೋಡಿತಾರೆ, ಬಟ್ ಆ ನಾಯಿಗಳು ತಿರುಗೋ ತರ ಇಲ್ಲ. ಸರಿ ಬಿಡು, ಕಾಡಕ್ ಬಂದಿದೀವಿ, ಪಾಪ ಭಯ ಬಿದ್ದಿರುತ್ತೆ ಅಂತ ಶರೀಫನು ಆ ನಾಯಿನ ಕರ್ಕೊಂಡೋಗಿ ಮನೆಯಲ್ಲಿ ಕಟ್ಟಾಕ್ತಾರೆ. ಶರೀಫ್ ರೂಮ್ಗೆ ಬಂದ್ರು. ಆ ಕೇಸ್ ಫೈಲನ್ನು ಅಲ್ಲಿ ಇಟ್ಟಿದ್ದಾರೆ ನೋಡಿ. ಇವ್ರನ್ನೇ ಹುಡ್ಕೊಂಡಿವ್ರೆಲ್ಲ ಕಾಡಿಗೆ ಹೋಗಿರೋದು. ಹಂಗೆ ನೈಟ್ ಆಯ್ತು. ಇದಕ್ಕಿದ್ದಂಗೆ ಆ ನಾಯಿ ಕೊಟ್ಟಿಗೆ ಹತ್ರ ಏನೋ ಸದ್ದಾಯ್ತು. ಏನಪ್ಪ ಸದ್ದು ಅಂತ ಶರೀಫ್ ಅವರನ್ನು ಕೈಯಲ್ಲಿ ಟಾರ್ಚ್ ಲೈಟ್ ತಗೊಂಡು ಹಂಗೆ ಹೋಯ್ತಾರೆ. ನೋಡಿದ್ರೆ ಆ ನಾಯಿ ಹಂಗೆ ಒಂದಕ್ಕೆ ಒಂದು ಅಂಟ್ಕೊಂತ ಇದೆ ರೀ. ಅದನ್ನ ನೋಡಿದ ತಕ್ಷಣ ಶರೀಫ್ಗೆ ಸಖತ್ತಾಗೆ ಶಾಕ್ ಆಗಿ ಹೋಗ್ತಾರೆ. ಹಂಗೇನೆ ಇನ್ನ ಮೂವಿ ಹೆಸರು ಅಲ್ಲೇ ಹಾಕ್ತಾರೆ. ಹಂಗೆ ನಮ್ ಹೀರೋ ಎಂಟ್ರಿ. ಹೀರೋ ಹೆಸರು ಟಿಮ್ ಅಂತ. ಲವರ್ ಫೋಟೋ ನೋಡ್ಕೊಂಡು ಸ್ವಲ್ಪ ಕಿಸಿತಾ ಅವನೇ. ಲವರ್ ಬಂದ್ರು, ಏನೋ ಕಿಸಿತಾ ಇದೆಯಾ, ಆಚ ಕಡೆ ಪಾರ್ಟಿ ಇದೆ, ಬೇಗ ಬಾ ಹೋಗೋಣ ಅಂತ ಹೀರೋಯಿನ್ ಆಚೆ ಹೊಂಟೈತಾರೆ. ಇವನು ಆಚೆ ಬಂದ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಮಾತಾಡ್ತಾವನೆ. ಫ್ರೆಂಡ್ಸ್ ಹೇಳ್ತಾವ್ರೆ, ಏನೋ ಹಾಡಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಇದುವರೆಗೂ ನಿಂದು ಒಂದಡನು ಅವ್ನು ಕೇಳಿಲ್ವಲ್ಲೋ ಅಂತ ಫ್ರೆಂಡ್ಸ್ ಈ ಕಡೆ ಇವನ ರೇಗಿಸ್ತಾವ್ರೆ. ಆ ಕಡೆ ನಮ್ ಹೀರೋಯಿನ್ ಫ್ರೆಂಡ್, ಲೇ ಅವನು ಹಾಡು ಅದು ಇದು ಅಂತ ಅಲಿತಾಡ್ತಾನೆ. ಅವನೇನೋ ಮಾಡಲ್ಲ ಕಣೆ, ನಿನಗೆ ಸುಖ ಕೊಡಲ್ಲ ಕಣೆ, ಅವನು ಹೇಳ ಮತ್ತು ಕೇಳು, ಇನ್ನೊಬ್ಬನ ಯಾರನ್ನ ಲವ್ ಮಾಡು ಅಂತ ಆ ಹೀರೋಯಿನ್ ಫ್ರೆಂಡ್ನು ಅವಳಿಗೆ ಹೇಳ್ತಾವಳೆ. ಅದಕ್ಕೆ ಹೀರೋಯಿನ್, ಲೇ ಅವನ ಜೊತೆ ಬಾಳದ್ ನಾನು, ನಿನಗೆ ಯಾಕೆ ಅಷ್ಟೊಂದು ಟೆನ್ಷನ್ ಅಂತ ಒಂಥರ ಮಕ್ಕೊಡ್ದಂಗೆ ಹೇಳ್ಬಿಡ್ತಾಳೆ ನಮ್ ಹೀರೋಯಿನ್. ಅವಳಿಗೇನೆ, ಓಕೆ ಗಾಯ್ಸ್, ಇವರಿಬ್ರು ಎಲ್ಲೋ ಆಚೆ ಹೋಗ್ತಾವಂತೆ, ಬನ್ನಿ ಎಲ್ಲರೂ ಸೆಂಡ್ ಆಫ್ ಮಾಡೋಣ ಅಂತ ಎಲ್ಲರೂ ಒಂದು ಲಾಸ್ಟ್ ಪಾರ್ಟಿ ಮಾಡ್ತಾರೆ. ಈ ಕಡೆ ನಮ್ ಹೀರೋಯಿನ್ ನಮ್ ಹೀರೋಗೆ ಪ್ರಪೋಸ್ ಮಾಡ್ತಾವಳೆ. ಲವ್ ಸಾಯಾಗೊಂಟ ನೀನು ನನ್ ಜೊತೆನೇ ಇರ್ತೀಯ ಅಂತ. ಅದಕ್ಕೆ ಹೀರೋನು ತುಂಬಾ ಖುಷಿ ಆಗ್ತಾನ್ರಿ, ಏನು ತಲೆ ಕೆಡ್ಸ್ಕೊಂಡ್ಬಿಡ ಕಣೆ, ನಿನ್ ಜೊತೆಲೇ ಇರ್ತೀನಿ ನಾನು ಅಂತ. ಹೆಂಗೋ ಇವರು ಹೊಸ ಮನೆಗೆ ಬಂದ್ರು. ಆ ಹೊಸ ಮನೆಯಲ್ಲಿ ತುಂಬಾ ಹಳೆ ಸಾಮಾನುಗಳೆಲ್ಲ ಇದೆ. ಅದ್ರಲ್ಲೊಂದು ಈ ಮರ ಕೊಯ್ಯೋ ಅಂತ ರಂಪಾನು ಇದೆ. ಅದನ್ನೆತ್ತಿ ಸೈಡಲ್ಲಿ ಇಡ್ತಾರೆ. ಇನ್ನ ನೈಟ್ ಹಂಗೆ ಮಲಿಕೊಂತಾರೆ. ಫ್ರೆಂಡ್ ಹೇಳದಲ್ಲ ಅದೇ ತರನೇ ಇವನು ನಡ್ಕೊಂತಾವನೆ. ಹೀರೋಯಿನ್ ಓಪನ್ ಆಗಿ ಕೇಳ್ಬಿಟ್ಲು, ಯಾಕೋ ನನ್ನ ಜೊತೆ ಮಲಿಕೊಳ್ಳೋಕೆ ನನಗೆ ಇಷ್ಟ ಇಲ್ವಾ, ಏನಕ್ಕೆ ನಾನು ಯಾವಾಗ ಹತ್ರ ಬಂದ್ರು ಹಂಗೆ ದೂರ ಹೋಯ್ತೀಯಾ, ಅದಕ್ಕೆ ನನ್ನ ಫ್ರೆಂಡ್ ಹಂಗೆ ಹೇಳಿದ್ಲ ಅಂತ. ಇವನು, ಏಯ್ ಡರ್ಲಿಂಗ್, ಏನ್ ಮಾಡ್ತಾ ಇದೀಯ ನೀನು, ಹಂಗೆಲ್ಲ ಏನು ಇಲ್ಲ ಕಣೆ, ಅದೆಲ್ಲ ಆಗೋ ಟೈಮ್ಗೆ ಆಗುತ್ತೆ ಬಿಡು ಅಂತ ನಮ್ಮ ಹೀರೋ ಹೇಳ್ತಾನೆ. ಆದ್ರೂ ಹೀರೋಯಿನ್ಗೆ ಸಖತ್ ಬೇಜಾರು. ಆ ಕಡೆ ತಿರುಗಿಕೊಂಡು ಮಲಿಕೊಂಡ್ಬಿಡ್ತಾರೆ. ಸಡನ್ ಆಗಿ ಹೀರೋಗೇನೋ ಒಂಥರ ಸೌಂಡ್ ಆಯ್ತು. ಏನಪ್ಪ ಅಂತ ನೋಡಿದ್ರೆ ಇವರಮ್ಮ ಅಲ್ಲಿ ಮುಂದೆ ಕುತ್ಕೊಂಡು ಅಳ್ತಾವ್ರೆ. ಇವನು ಹಂಗೆ ಬೆಡ್ಶೀಟ್ ಹಾಕೊಳಕ್ ಹೋಯ್ತಾನೆ. ನೋಡಿದ್ರೆ ಅದಂಗೆ ಬೆಡ್ಶೀಟ್ ಒಡನೆ ಬಂದ್ಬಿಡದ. ಕಂಡ್ಬಿಟ್ರೆ ಇದೆಲ್ಲ ಒಂದು ಕನಸು. ಹೀರೋ ಹಂಗೆ ಮನೆ ಕ್ಲೀನ್ ಮಾಡ್ತಾ ಅವನೆ. ಇದಕ್ಕಿದ್ದಂಗೆ ಏನೋ ಗೊಬ್ಬು ವಾಸನೆ. ಇದೇನಪ್ಪ ವಾಸನೆ ಅಂತ ಅಲ್ಲಿ ಲೈಟ್ ತಗೊಳಕ್ ಇರ್ತಾರಲ್ಲ, ಅದರೊಡೆ ಕೈ ಬಿಟ್ಟು ನೋಡ್ತಾನೆ. ಅದ್ರೊಡೆ ರಾಶಿ ಯಕಣಗಳು ಸತ್ತು ಬಿದ್ದೈತರಿ. ಅದೆಲ್ಲ ಎತ್ತಿ ಕೆಳಗಡೆ ಬಿಸಾಕ್ತಾನೆ ನಮ್ಮ ಹೀರೋ. ನಮ್ಮ ಹೀರೋ ಹೆಂಗೋ ಒಂದ್ ಕಡೆ ಟೀಚರ್ ಕೆಲಸ ಮಾಡ್ತಾರೆ. ಅಲ್ಲೊಬ್ಬ ಜಿಮ್ಮಿ ಅಂತ ಫ್ರೆಂಡ್ ಆಯ್ತಾನೆ. ಹಲೋ, ನೀವೇನಾ ಮನೆಗೆ ಬಂದಿರೋದು, ತುಂಬಾ ಖುಷಿ ಆಯ್ತು ರೀ, ಯಾಕಂದ್ರೆ ಆ ಮನೆ ಪಕ್ಕದಲ್ಲೇ ನಾನು ಇರೋದು, ಏನಾರು ಎಲ್ ಬೇಕಾದ್ರೆ ಕೇಳಿ ಅಂತ ಜಿಮ್ಮಿ ಹೇಳ್ತಾನೆ. ಥ್ಯಾಂಕ್ ಯು ಸರ್ ಅಂತ ನಮ್ಮ ಹೀರೋಯಿನ್ ಹೇಳ್ಬಿಟ್ಟು ಸೀದಾ ಮನೆ ಕಡೆಗೆ ಬಂದ್ರು. ಇವನು ಮನೆ ಕುತ್ಕೊಂಡು ಗಿಟಾರ್ ಏನೋ ಬಾರಿಸ್ತಾವನೆ. ಅಲ್ಲಿಗೆ ಹೀರೋಯಿನ್ ಬರ್ತಾಳೆ, ಲೋ ಗಿಟಾರ್ ಬಾರಿಸಿ ಸಾಕೋಣ, ಬಾರೋ ಏನಾರು ಮಾಡೋಣ ಅಂತ. ಬಟ್ ಇಲ್ಲಮ್ಮ, ನನ್ಗೊಂದು ಪ್ರೋಗ್ರಾಮ್ ಇದೆ, ನಾನು ಟ್ರೈನಿಂಗ್ ತಗೊಬೇಕು, ಗುಡ್ ನೈಟ್ ಅಂತ ಹೇಳ್ಬಿಡ್ತಾನೆ. ಅವಳು ಒಂಥರ ಮುಖ ತಿರ್ಸ್ಕೊಂಡು ಹೊಂಟೈತಾಳೆ. ಹಂಗೆ ಬೆಳಿಗ್ಗೆ ಆಯ್ತು. ಅನ್ವರ ಏನೋ, ಲೇ ಇಲ್ಲಿ ಪಕ್ಕದಲ್ಲೇ ಫಾರೆಸ್ಟ್ ಇದೆ, ಬಾರೆ ಒಂದ್ ರೌಂಡ್ ಹಾಕೊಂಬರೋಣ ಅಂತ ಇಬ್ರು ಹಂಗೆ ಜಾಲಿಯಾಗಿ ಹೋಯ್ತಾರೆ. ರೌಂಡ್ ಹಾಕ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವ್ರು ಹೋಗಿ ದಾರಿನ ಮರ್ತು ಬಿಡ್ತಾರೆ. ಹಂಗೆ ಹೀರೋ ಈ ಕಡೆ ನೋಡ್ತಾನೆ, ಅಲ್ಲೊಂದ್ ಕಡೆ ಗಂಟೆ ತಗೊಳಕೈತೆ. ಇಲ್ಲಿ ನೋಡೆ ಗಂಟೆ, ಇಲ್ಲೇ ಜನರಿರ್ಬೇಕು ಬಾ ಅಂತ ಹಂಗೆ ಹೋಯ್ತಾವ್ರೆ. ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ. ಆ ನಾಯಿಗಳಿತ್ತು ಗೊತ್ತಾ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅದೇ ಗುಹೆ ಒಳಗಡೆ ಇಬ್ರು ಬಿದೋಯ್ತಾರೆ. ಹಂಗೆ ನೈಟ್ ಆಯ್ತು. ಯಾಕಂದ್ರೆ ಮಳೆ ಬರ್ತೈತಲ್ಲ, ಹತ್ತಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಕುಡಿಯಕ್ಕೆ ನೀರು ಇಲ್ಲ, ತಿನ್ನಕ್ಕೆ ಅನ್ನನೂ ಇಲ್ಲ. ಹೆಂಗೋ ಒಂದ್ ಬಾಟ್ಲು ನೀರು ನಮ್ ಹೀರೋ ಇಟ್ಕೊಂಡಿರ್ತಾನೆ. ಲೇ ತಗೊಳ್ಳೆ ಕುಡಿಯ ಅಂತ ಆ ನೀರ್ನ ಹೀರೋಯಿನ್ಗೆ ಕೊಡ್ತಾನೆ. ಹೀರೋಯಿನ್ ಪಾಪ ಕೇಳ್ತಾಳೆ, ಲವ್ ನನಗ್ ಕೊಟ್ಬಿಟ್ರೆ ನೀನೇನೋ ಮಾಡ್ತೀಯ ಅಂತ, ನಂತರ ಐತೆ ಕುಡಿಯಮ್ಮ ನೀನು ಅಂತ ಹೀರೋಯಿನ್ಗೆ ನೀರು ಕೊಟ್ಬಿಡ್ತಾನೆ. ಹೀರೋಯಿನ್ ಅದನ್ನ ಕುಡ್ಕೊಂಡ್ಬಿಡ್ತಾಳೆ. ಇನ್ನ ಹೀರೋಗೆ ದಾಗ ಆಗುತ್ತೆ. ಹೆಂಗೋ ಅಲ್ಲೊಂದು ನೀರ್ ತೊಟ್ಟಿತ್ತಲ್ಲ, ಆ ನೀರ್ನ ಹೀರೋ ಕುಡ್ದೇ ಬಿಡ್ತಾನ್ರಿ. ನೀರು ತುಂಬಾ ಚೆನ್ನಾಗಿದೆ, ಅದಕ್ಕಾಗಿ ಬಾಟ್ಲಲ್ಲಿ ಹಿಡಿದು ಹೀರೋಯಿನ್ಗೂ ಕೊಟ್ಬಿಡ್ತಾನೆ. ಹೀರೋಯಿನ್ ಅದನ್ನ ಕುಡ್ಕೊಂಡ್ಬಿಡ್ತಾಳೆ. ಹಂಗೆ ನೈಟ್ ಇಬ್ರು ಮಲ್ಕೊಂಡ್ಬಿಟ್ರು. ಇದಕ್ಕಿದ್ದಂಗೆ ಹೀರೋ ಏನೋ ಒಂಥರ ಆಗ್ತಾ ಇದೆ. ಏನಪ್ಪಾ ಅಂತ ಕಂಡ್ಬಿಟ್ರೆ ಅಲ್ಲಿ ನೋಡ್ರಿ, ಆ ಗುಹೆ ಒಳಗಡೆ ಎಷ್ಟೊಂದು ತಲೆಗಳು ಬರ್ತಾ ಇದೆ ಅಂತ. ಇವನು ಉಸಿರೇ ಒಂಥರ ಬಿರುಗಾಳಿ ಸದ್ದು. ಇವನು ಉಸಿರು ಹೇಳಿದ್ರೆ ಆ ಬೆಟ್ಟ ಗುಹೆನೂ ಉಸಿರೆಳಿತಾ ಇದೆ. ಇವನು ಉಸಿರು ಬಿಟ್ರೆ ಅದು ಉಸಿರು ಬಿಡ್ತಾ ಇದೆ. ಹಂಗೆ ಇವನ್ ಪಕ್ಕದಲ್ಲಿ ಯಾರೋ ಬರೋ ತರ ಆಗುತ್ತೆ. ಕಂಡ್ಬಿಟ್ರೆ ಇದೊಂದು ಕನ್ಸು. ನಮ್ ಹೀರೋಯಿನ್ ಬೈತಾವ್ರೆ, ಲವ್ ಈ ತರ ಗೊಬ್ಬು ವಾಸನೆಯಲ್ಲೂ ಹೆಂಗೋ ಮಲಗಿದ್ಯಾ ನೀನು ಅಂತ. ಇದಕ್ಕಿದಂಗೆ ಇಬ್ರು ಜೋರಾಗಿ ಬಡ್ಕೊಂತಾವ್ರೆ. ಯಾಕಪ್ಪ ಅಂದ್ರೆ ಅವ್ರ ಕಾಲ್ ನೋಡ್ರಿ ಹೆಂಗ್ ಕಚ್ಕೊಂಡಿದೆ, ಗಮ್ಮಾಕಿ ಅಂಟಿಸ್ದಂಗ ಆಗೈತಲ್ಲ. ಹೆಂಗೋ ಹಂಗೆ ಬಿಡಿಸ್ಕೊಂಡ್ರು. ಮೇಲ್ಗಡೆನೂ ಬಂದ್ರು. ಅವ್ರ ಕಾಲ್ ನೋಡಿದ್ರ ಗಾಯ ಆಗೈತೆ. ಸೀದಾ ಮನೆಗ್ ಬಂದ್ರಲ್ಲ, ಲವ್ ಮೈ ಕೈ ಎಲ್ಲ ನೋಯ್ತದೆ ಕಣ,
ಕಣೋ, ಸ್ವಲ್ಪ ಮೈ ಹೊತ್ತು ಅಂತ ಹೀರೋಯಿನ್ ಕೇಳ್ತಾರೆ. ಅದಕ್ಕೆ ಡಾರ್ಲಿಂಗ್ ಒತ್ತೀನಿ ಬಿಡು ಅಂತ ಹಂಗೆ ಮಸಾಜ್ ಮಾಡ್ತಾ ಅವನೇ. ಇದ್ದಕ್ಕಿದ್ದಂಗೆ ಅವ್ನ ಜ್ಞಾನ ಅವನ ಹತ್ರನೇ ಇಲ್ಲ ರೀ. ಆಕಿ ಮೈನು ಹಂಗೆ ಇಸುಕ್ತಾ ಬಿದ್ದವನೆ. ಈ ಕಡೆ ಹೀರೋಯಿನ್ ಬಡ್ಕೊಂತವಳೆ. ಅವನಿಗೆ ಜ್ಞಾನನೇ ಇಲ್ಲ ಇವಳ ಮೇಲೆ. ಹೆಂಗೋ ಟಕ್ಕಂತ ಕೈ ಮೇಲೆ ಹೊಡಿತಾಳೆ. ಯಾಕೋ ಹಂಗಾಗಿ ಇಸುಕ್ತಾ ಇದೆಯಾ ನನ್ನ ಮೈನ ಅಂತ. ಏಯ್ ನಾನೇನು ಮಾಡಿಲ್ಲ ಹೋಗಿ ಅಂತ ಅವನು ಸುಮ್ನೆ ಆಗ್ಬಿಡ್ತಾನೆ. ಹಂಗೆ ಬೆಳಗ್ಗೆ ಆಯ್ತು. ನಮ್ಮ ಹೀರೋಯಿನ್ ಕೆಲ್ಸಕ್ಕೆ ಹೋಯ್ತಾವ್ರೆ. ಇಲ್ಲಿ ಇವನು ಸ್ನಾನ ಮಾಡ್ತಾ ಅವನೇ. ನಮ್ಮ ಹೀರೋಯಿನ್ ರೈಟ್ ತಿರುಗಿದ್ರು, ಟಮಾರ್ ಅಂತ ಬಲಗಡೆ ಗೋಡೆಗೆ ಹೊಡ್ಕೊಂಡ. ತಿರ್ಗಾ ಗಾಡಿ ಲೆಫ್ಟ್ ತಿರ್ಸಿದ್ರು, ಎಡಗಡೆ ಗೋಡೆಗೆ ಹೊಡ್ಕೊಂಡ. ಅವ್ರ ಗಾಡಿ ಯಾ ಕಡೆ ತಿರುಗಿಸ್ತಾರೋ ಆ ಕಡೆ ಇವನು ಮೈಯೆಲ್ಲ ಗುದ್ಕೊಂತಾವನ್ರಿ ಗೋಡೆಗೆ. ಹಂಗೆ ಜೋರಾಗಿ ಹೊಡ್ಕೋತಾನೆ. ಬುಲ್ಡೆ ಓಪನ್ ಆಯ್ತು. ಇನ್ನೇನು ಮಾರನೇ ದಿನ ಹಾಸ್ಪಿಟ್ಲ್ಗೆ ಹೋದ್ರು. ಡಾಕ್ಟರ್ ಅಪ್ಪನು ಕೇಳ್ತಾವ್ರೆ, ಹೌದು ನೀವು ಎಲ್ಲಿದ್ದೀರಾ, ಯಾವ ಮನೇಲಿದ್ದೀರಾ ಅಂತ. ಅದೇ ಸರ್ ಫಾರೆಸ್ಟ್ ಅಲ್ಲಿ ಒಂದ್ ಮನೆ ಇದೆಯಲ್ಲ ಅಲ್ಲೇ ಇದೀವಿ ಸರ್. ಫಾರೆಸ್ಟ್ ಅಲ್ಲ, ಲಾಸ್ಟ್ ಟೈಮ್ ಒಂದ್ ಜೋಡಿ ಅಲ್ಲೇ ಇತ್ತು ರೀ, ಆದ್ರೆ ಕಳೆದೋಯ್ತು, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರ್ರಿ ಅಂತ ಡಾಕ್ಟರ್ ಔಷಧಿ ಕೊಡ್ತಾರೆ ಇವ್ರಿಗೆ. ಡಾಕ್ಟರ್ ಅಪ್ಪ ಸುಳ್ಳು ಹೇಳ್ತಾನೆ ಬಿಡು ಅಂತ ನಮ್ಮ ಹೀರೋನು ಬಂದು ಮನೇಲಿ ಚೆಕ್ ಮಾಡಿ ನೋಡ್ತಾನೆ. ಡಾಕ್ಟರ್ ಹೇಳ್ದಂಗೆನೆ ಇಲ್ಲೊಂದ್ ಜೋಡಿ ಮಿಸ್ ಆಗೈತೆ. ಅಲ್ಲಿಗೆ ನಮ್ಮ ಹೀರೋಯಿನ್ ಬಂದ್ರು. ಲೋ ಇಂಟರ್ನೆಟ್ ಖಾಲಿ ಮಾಡ್ಬಿಟ್ಟೆ ಕಣೋ, ನನಗೆ ಸ್ವಲ್ಪ ಇಡು ಅಂತ. ಆಚೆ ಕಡೆ ಯಾರೋ ಬಾಗ್ಲು ಬಡ್ದ್ರು. ನಮ್ಮ ಹೀರೋಯಿನ್ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಬಂದಿರೋದು ಡಾಕ್ಟರ್ ಜಿಮ್ಮಿ. ಇಲ್ಲ ಇಲ್ಲೇ ಪಕ್ಕದಲ್ಲಿ ಹೋಗ್ತಾ ಇದೆ, ಅದಕ್ಕೆ ನೀವಿಬ್ರು ಹೆಂಗಿರತ್ತೆ ನೋಡೋ ಅಂತ ಬಂದೆ ಅಂತ ಜಿಮ್ಮಿ ಹೇಳ್ತಾವ್ರೆ. ಹೆಂಗೋ ಜೊತೆಲಿ ಕೆಲಸ ಮಾಡೋದಲ್ಲ ಸರ್, ಬನ್ನಿ ಸರ್ ಒಳಗಡೆ, ಇಷ್ಟು ದೂರ ಬಂದಿದ್ದೀರಾ ಅಂತ ಒಳಗಡೆ ಕರ್ಕೊಂಡು ಹೋಯ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಬಗ್ಗೆ ಜಿಮ್ಮಿ ಅವರು ಕೇಳ್ತಾವ್ರೆ. ಇದ್ದಕ್ಕಿದ್ದಂಗೆ ಇಬ್ರು ಕಿತ್ತಾಡಕ್ ಶುರು ಆಗದ. ಇವನಿಗೆ ಗಾಡಿ ಓಡ್ಸಕ್ ಬರಲ್ಲ ಅಂತ ಹೀರೋಯಿನ್ ಹೇಳ್ತಾರೆ. ಇವಳಿಗೆ ಅಡಿಗೆನೆ ಮಾಡಕ್ ಬರಲ್ಲ, ಏನಂದ್ರೆ ಮಾಡಕ್ತಾಳೆ ಅಂತ ಹೀರೋ ಹೇಳ್ತಾವನೆ. ಜಿಮ್ಮಿಗೂ ಒಂಥರ ಶಾಕು. ಅಲೋ, ಈ ಚಿಕ್ಕ ವಿಷಯಕ್ಕೆ ಏನ್ ಇಕ್ಕಿದ್ರ ಜಗಳ ಆಡ್ತೀರಾ, ಹಂಗೆಲ್ಲ ಜಗಳ ಆಡ್ಬಾರ್ದಪ್ಪ, ಒಬ್ರಿಗೊಬ್ರು ಇಷ್ಟ ಆಗಿ ತಾನೇ ಇಲ್ಲಿ ಬಂದಿದ್ದೀರಾ ಅಂತ ಒಂಥರ ಕರರಾಗ ಕೇಳ್ತಾವನ್ರಿ ಜಿಮ್ಮಿ. ಸರಿ ನೀವಿಬ್ರು ಊಟ ಮಾಡಿ ಮಲ್ಕೊಳ್ಳಿ ಅಂತ ಜಿಮ್ಮಿನೂ ಆಚೆ ಹೋಯ್ತಾರೆ. ನಮ್ ಹೀರೋ ಏನ್ ಅನ್ಕೊಂಡ ಗೊತ್ತಿರಾರೆ, ಇದ್ದಕ್ಕಿದ್ದಂಗೆ ಹೀರೋಯಿನ್ಗೆ ಕಿಸ್ ಮಾಡ್ಬಿಡದ. ಹಂಗೆ ಇಬ್ಬರು ತುಟಿನೂ ಒಳ್ಳೆ ಮ್ಯಾಗ್ನೆಟ್ ಅನ್ಕೊಳ್ಳಂಗೆ ಅಂಟ್ಕೊಂಡ್ಬಿಡ್ತಾರೆ. ಹೆಂಗೋ ಹೀರೋಯಿನ್ ಕಿತ್ಬಿಟ್ಲು. ಕೇಳ್ತಾವಳೆ, ಏನೋ ನನ್ ತುಟಿನ ಕಚ್ಬಿಟ್ಟ ಅಂತ. ಆದ್ರೆ ಹೀರೋ ಹೇಳ್ತಾನೆ, ಇಲ್ಲ ಕಣೆ ನನ್ ಕಚ್ಚಿಲ್ಲ ಅಂತ. ಆದ್ರೆ ಹೀರೋಯಿನ್ ನಂಬಲ್ಲ, ಸೀದಾ ಹೊಂಟೈತಾರೆ. ನೈಟು ಇಬ್ರು ಮಲ್ಕೊಂಡಿದ್ದಾರೆ. ಲೋ ನನ್ ಕೂದ್ಲು ಮೇಲೆ ಮಲಗಿದ್ಯಾ, ಸ್ವಲ್ಪ ಕೂದ್ಲು ಬಿಡ್ತೀಯಾ ಅಂತ. ಆದ್ರೆ ಹೀರೋ ಏನು ರಿಯಾಕ್ಷನ್ ಇಲ್ಲ ಅಂತ ಮಲಗವ್. ನಂಗೇನೆ ಹೀರೋಯಿನ್ ತಿರುಗಿ ನೋಡ್ತಾರ್ರಿ. ಹಂಗೆ ಅವಳು ಕೂದಲು ಗುಂಚಿನ ಬಾಯಲ್ಲಿ ಹಾಕಿ ನುಂಗುತ್ತಾ ಬಿದ್ದವನೆ. ನಮ್ ಹೀರೋಯಿನ್ ಬೈದಲ್ಲ ಹಂಗೆ ಅದನ್ನ ಎಳಿತಾಳೆ, ಬತ್ತಾನೆ ಇಲ್ಲ. ಹೆಂಗೋ ಹಂಗೆ ಮಾಡಿ ಜೋರಾಗಿ ಎಳಿತಾಳೆ, ಎಲ್ಲಾ ಕೂದಲು ಆಚೆ ಬಂದ್ಬಿಡುತ್ತೆ. ಅವಾಗ ಉಸಿರು ಬಿಡ್ತಾವನೆ ಹೀರೋಯಿನ್ ಕೇಳ್ತಾವಳೆ, ಏನು ಯಾಕೋ ಹಿಂಗ್ ಮಾಡ್ದೆ ಅಂತ. ಲೇ ನನಗೇನು ಗೊತ್ತಾಗ್ತಾನೆ ಇಲ್ಲ ಕಣೆ ಅಂತ ಹೀರೋ ಹೇಳ್ತಾನೆ. ಸರಿ ಬಿಡು ಅಂತ ಸುಮ್ನೆ ಆಗೋದ್ರು. ಹಂಗೆ ಬೆಳಗ್ಗೆ ಆಯ್ತು. ಇವ್ನಿಗೆ ಹೆಂಗೋ ಒಂದು ಮ್ಯೂಸಿಕ್ ಕಾಂಪಿಟೇಷನ್ ಇತ್ತಲ್ಲ, ಅಲ್ಲಿ ಹೋಗಕ್ಕೆ ರೆಡಿ ಆಯ್ತಾವನೆ. ಬಾಯಲ್ಲಿ ನೋಡಿ ಕೂದ್ಲು ಹೆಂಗ್ ಬರ್ತಾ ಇದೆ ಅಂತ. ಹೆಂಗೋ ಸದ್ಯ ಹೀರೋಯಿನ್ ಬಂದ್ಲು. ಬೇಬಿ ನಾನು ಹೋಗಕ್ಕೆ ತುಂಬಾ ಲೇಟ್ ಆಗೋಗುತ್ತೆ, ಪ್ಲೀಸ್ ಕಣೆ ನಾನು ಡ್ರಾಪ್ ಮಾಡ್ಬಿಡು ಅಂತ. ಹೀರೋಯಿನ್ ಹೇಳ್ತಾಳೆ, ನೋಡೋ ತುಂಬಾ ಸುಸ್ತಾಗಿರಂಗಿದ್ಯಾ, ಬೇಡ ನಾಳೆ ಹೋಗು ಅಂತಾಳೆ. ಇಲ್ಲಮ್ಮ ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ತಾನೆ. ಸರಿ ಬಾ ಅಂತ ಕರ್ಕೊಂಡು ಹೋಗಿ ಅವನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಡ್ರಾಪ್ ಮಾಡ್ತಾರೆ. ಇವರು ಸೀದಾ ಅಲ್ಲಿಂದ ಬಂದ್ಬಿಟ್ರು. ಅವನಿಗೆ ಒಂದ್ ತರ ಆಗೋಗುತ್ತೆ. ಹೀರೋಯಿನ್ ಇಲ್ದೆ ಸೀದಾ ಸ್ಕೂಲ್ ಹತ್ರನೇ ಬಂದ್ಬಿಡದ ಅವನು. ಅಲ್ಲೊಂದ್ ಮಗಿ ಡ್ರಾಯಿಂಗ್ ಮಾಡೈತೆ. ಹೌದು ಏನಕ್ಕೆ ಈ ತರ ಡ್ರಾಯಿಂಗ್ ಮಾಡಿದೆ ಅಂತ ಕೇಳ್ತಾವ್ರೆ. ಕಿಟಕಿ ನೋಡ್ತಾರೆ, ಅಲ್ಲಿ ನಮ್ ಹೀರೋ ನಿಂತವನೆ. ಇನ್ನ ಅಲ್ಲೊಂದು ವಾಶ್ರೂಮ್ ಇದೆ ರೀ, ಅಲ್ಲಿ ಹೋಗ್ಬಿಟ್ಟು ಇಬ್ರು ರೊಮ್ಯಾನ್ಸ್ ಮಾಡ್ತಾ ಅವ್ರೆ. ಟಕ್ಕಂತ ಅಲ್ಲೊಬ್ಬ ಚಿಕ್ಕ ಹುಡುಗ ಬಂದ. ಲೇ ಬಿಡೋ ಅಂತ ಅವಳು ಹಿಂಗ್ ತಳ್ತಾಳೆ. ಎಲ್ಲಿ ಮ್ಯಾಗ್ನೆಟ್ ಅನ್ಕೊಂಡಾಗೆ ಅಂಟ್ಕೊಂಡ್ಬಿಟ್ಟೈತೆ ಇಬ್ರದೂನು ಪ್ರೈವೇಟ್ ಪಾರ್ಟ್ಗಳು. ಅವಳು ಒದ್ಲಾಡ್ತಾವಳೆ, ಬಿಡ್ತಾ ಇಲ್ಲ. ಇವನು ಒದ್ಲಾಡ್ತಾವನೆ, ಅವಳು ಬಿಡ್ತಾ ಇಲ್ಲ. ಯಾಕಂದ್ರೆ ಹಿಂಗೆ ಕಚ್ಕೊಂಡ್ಬಿಟ್ಟಿದೆ ಇಬ್ರದೂನು. ಅಲ್ಲಿ ದೊಡ್ಡ ಮೇಸ್ಟ್ ಒಬ್ರು ಬರ್ತಾರೆ, ಅದೇ ಜಿಮ್ಮಿ. ಅವ್ರಿಗೆ ಏನೋ ಒಂಥರ ಅನ್ನಿಸ್ತು, ಸೀದಾ ಆಚೆ ಹೊಂಟೈತಾರೆ. ಇವಳು ಲೋ ಬಾಯಿ ಮುಚ್ಕೊಳಂತ ಹಂಗೆ ಕಾಲಲ್ಲಿ ಹಾಕಿ ಮಿಡ್ತಾಳೆ. ನೋಡಿದ್ರೆ ಇಬ್ರಿಗೂ ರಕ್ತಾನೇ ಬಂದ್ಬಿಡುತ್ತೆ. ಹೆಂಗೋ ಅದನ್ನ ಒಂದು ಟಿಶ್ಯೂ ಪೇಪರ್ ತಗೊಂಡು ಇಬ್ರು ಒರ್ಸ್ಕೊಂತಾರೆ. ಇನ್ನ ಇಬ್ರು ಮನೆಗ್ ಬಂದ್ರು. ಹೀರೋಯಿನ್ ಬೇರೆ ಬಡ್ಕೊಂತಾವಳೆ, ಏನ್ ಕೆಲ್ಸ ಮಾಡ್ದೋ ನೀನು, ಹಂಗಲ್ಲ ಮಕ್ಳು ವಾಶ್ರೂಮ್ ಅಲ್ಲಿ ಮಾಡ್ತಾರ ಅಂತ ಬೈತಾವ್ರೆ. ಆದ್ರೆ ನಮ್ ಹೀರೋಗೆ ಗೊತ್ತಾಗ್ತಾ ಇಲ್ಲ. ಲೇ ನನಗೇನು ಗೊತ್ತಾಗ್ತಾ ಇಲ್ಲ ಕಣೆ ನಾನು ಏನ್ ಮಾಡ್ದೆ ಅಂತ, ಯಾಕೆ ನನ್ ದೂರ ಹೋಗ್ತಿ ಅಂತ ಹೀರೋ ಈ ಕಡೆ ಪೇಚಾಡ್ತಾ ಬಿದ್ದವನೆ. ನಮ್ ಹೀರೋಯಿನ್ ಹೆಂಗೋ ಜಿಮ್ಮಿ ಮನೆ ಅಲ್ತಾನೆ ಇರೋದು. ಸರ್ ಇದ್ರ ಬಗ್ಗೆ ಯಾರತ್ರ ಹೇಳಕ್ ಹೋಗ್ಬೇಡಿ ಅಂತ ಅವ್ರ ಮನೆ ಹತ್ರ ಹೋಯ್ತಾರೆ. ಓ ಅದೆಲ್ಲ ಮಾಮೂಲಿ ಬಿಡಿ, ಯಾ ಗಂಡ್ಸ್ ಹೆಂಗ್ಸಾನೆ ಮಾಡಲ್ಲ, ಬಟ್ ನೀವು ಮಾಡಿ ಜಾಗ ಸರಿ ಇಲ್ಲ, ಸರಿ ಬನ್ನಿ ಒಳಗಡೆ ಅಂತ ಒಳಗಡೆ ಕರೀತಾನೆ. ಜಿಮ್ಮಿ ಒಂದು ಗೇ ಅನ್ಕೋತೀನಿ, ಯಾಕಂದ್ರೆ ಅವನು ಒಬ್ಬ ಗೇ ಹುಡುಗನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿರ್ತಾನೆ. ಅವಾಗ ಹೀರೋಯಿನ್ ಹತ್ರ ಜಿಮ್ಮಿ ಹೇಳ್ತಾನೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅವನು ಬೆರಳನ್ನ ತೋರ್ಸಾನೆ. ಅಲ್ಲಿ 2 ರಿಂಗ್ ಇದೆ ರೀ. ಅದನ್ನ ಹೀರೋಯಿನ್ ನೋಡ್ತಾ ಅವಳೆ. ಹೆಂಗೋ ಹೀರೋ ಹುಡುಗ ಬಂದ್ಬಿಟ್ಟ. ಸರಿ ಬಿಡು ನೀನ್ ಅನ್ಕೋತಾನೆ ಅಂತ. ಸರಿ ರೀ ಬಾಯ್ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂತ ಹೀರೋಯಿನ್ ಮನೆಗ್ ಬಂದ್ಬಿಡ್ತಾರೆ. ಬಂದು ಸೀದಾ ಅವರು ನಿದ್ದೆ ಮಾಡ್ಬಿಟ್ರು. ನಮ್ ಹೀರೋನು ಬಂದು ಎಬ್ಬರಿಸ್ತಾನೆ. ಲೇ ಎದೋಳೆ ಸಾರಿ ಕಣೆ ಅಂತ. ಆ ಹುಡುಗಿ ಎದೋಳ ತರ ಇಲ್ಲ. ಇವನು ಸೀದಾ ಲ್ಯಾಪ್ಟಾಪ್ ಓಪನ್ ಮಾಡ್ದ. ಅದ್ರಲ್ಲಿ ಒಂದು ಲೊಕೇಶನ್ ತೋರಿಸ್ತಾ ಇದೆ. ಇದೇ ಲೊಕೇಶನ್ ಅಲ್ಲೇ ಒಂದ್ ಜೋಡಿನು ಕಳೆದೋಗಿದ್ದು. ಅದನ್ನ ನೋಡಿದ ತಕ್ಷಣ ಸಖತ್ತು ಶಾಕು ನಮ್ ಹೀರೋಗೆ. ಹಂಗೆ ಈ ಕಡೆ ಹೀರೋಯಿನ್ ತೋರಿಸ್ತಾರೆ. ಕನ್ನಡಿ ಆ ಕಡೆ ಬಂದು ನಿಂತ್ಕೊಂಡ್ಲು. ಏಯ್ ಏನಾಯ್ತೆ ಬಾರೆ ಈ ಕಡೆ ಅಂತ ಹೀರೋ ಕರಿತಾವನೆ. ಸಡನ್ ಆಗಿ ಅವಳು ಆ ಕನ್ನಡಿ ಹೊಡ್ಕೊಂಡು ಬಂದಿ ಇವನ್ ಮೇಲೆ ಬೀಳದ. ಬಿದ್ದಿ ಇವನ್ನ ಏನೋ ಮಾಡಕ್ ಬತ್ತಾವಳ್ರಿ. ಆದ್ರೆ ಅವಳಿಗೆ ಅವಳ ಮೇಲೆ ಜ್ಞಾನನೇ ಇಲ್ಲ. ಇವನು ಏಯ್ ಏನಾಯ್ತು ನಿನಗೆ, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ, ದೂರ ಹೋಗಿ ಅಂತ ಹೇಳ್ತಾನೆ. ಬಟ್ ಅವಳು ಹೋಗೋ ತರ ಇಲ್ಲ. ಅವಾಗ ಪೈಡ್ ಅಂತ ಕೆನ್ನೆ ಮೇಲೆ ಒಂದು ಹಾಕ್ತಾನೆ. ಅವಾಗ ಅವಳಿಗೆ
ಜ್ಞಾನ ಬಂತು. ಇಬ್ರು ಆ ಕಡೆ ಈ ಕಡೆ ಕುತ್ಕೊಂಡು ಮಾತಾಡ್ತಾವ್ರೆ ಏನಾಯ್ತು ಇವ್ರಿಗೆ ಅಂತ. ಲೇ ನಿನಗೊಂದು ವಿಷಯ ಗೊತ್ತಾ, ಅವತ್ ನಾವು ಹೋಗಿದ್ವಲ್ಲ ಒಂದು ಗುಹೆಗೆ, ಅದೇ ಗುಹೆ ಹತ್ರನೇ ಕಣೆ ಒಂದ್ ಜೋಡಿನೂ ಕಳೆದೋಗಿರೋದು. ನಮ್ಗೇನೋ ಆಗೈತೆ ಕಣೆ, ಯಾಕಂದ್ರೆ ಆ ಜೋಡಿನೂ ಅದ್ರ ಮೇಲೆ ಕಾಣಿಸೇ ಇಲ್ಲ, ನಮ್ಗೇನೋ ಆಗಂಗೈತೆ ಅಂತ ಹೀರೋ ಎಷ್ಟೆಷ್ಟೋ ಅದ್ರ ಬಗ್ಗೆ ಹೇಳಕ್ ಬರ್ತಾನೆ. ಹೀರೋಯಿನ್ ಲೈ ಸುಮ್ನೆ ಮಲ್ಕೊಳ, ಏನೇನೋ ಮಾತಾಡ್ತಾನೆ ಇವನು ಅಂತ ಎದ್ದು ಹೊಂಟೈತಾರೆ. ಆದ್ರೆ ಹೀರೋ ಬಿಡ್ತಾ ಇಲ್ಲ. ಇಲ್ಲ ಕಣೆ, ನಾನು ಹೇಳೋ ವಿಷಯ ಕರೆಕ್ಟ್ ಆಗಿ ಕೇಳು. ಅವತ್ ನಾವಲ್ಲಿ ನೀರ್ ಕುಡ್ದಿ ಗೊತ್ತಾ, ಅವತ್ತಿಂದ ನನ್ಗೆ ಹಿಂಗ ಆಗ್ತಾ ಇದೆ ಕಣೆ. ನಿನ್ ಬಿಟ್ಟು ಒಂದು ಸೆಕೆಂಡ್ ಆಚೆ ಇರಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ನೀನ್ ಇಲ್ದೇ ಇರೋ ಭೂಮಿ ನನ್ಗೊಂಥರ ಮಶಾಣ ಇದ್ದಂಗೆ ಇದೆ ಕಣೆ, ಹೇಳ ಮತ್ತು ಕೇಳು ಅಂತ ಹೀರೋಯಿನ್ಗೆ ಹೇಳ್ತಾನೆ. ಅವಾಗ ಹೀರೋಯಿನ್ ಸ್ವಲ್ಪ ಯೋಚನೆ ಮಾಡ್ತಾ ಅವ್ರೆ ಅದ್ರ ಬಗ್ಗೆ. ಹಂಗೆ ನೈಟ್ ಆಯ್ತು, ಇಬ್ರು ದೂರ ದೂರ ಲೈಟ್ ಆಫ್ ಮಾಡ್ಕೊಂಡು ಮಲಿಕೊಂತವ್ರೆ. ಇದ್ದಕ್ಕಿದ್ದಂಗೆ ಹೀರೋ ನೋಡಿ ಹೆಂಗ್ ಹೋಯ್ತಾವನೆ ಅಂತ, ಅವ್ನು ಕಂಟ್ರೋಲೇ ಇಲ್ದಿರಂಗೆ ಅವ್ನ ಹಂಗೆ ಆ ನೆಲದ ಮೇಲೆ ದೇಕ್ಕೊಂಡು ಹೋಯ್ತಾ ಅವನೆ. ಹಂಗೆ ಉಗ್ರಾಕಿ ಆ ನೆಲದ ಮೇಲೆ ಹಿಡ್ಕೊಳಕ್ ನೋಡ್ತಾನೆ, ಆಗ್ತಾ ಇಲ್ಲ. ಆ ಮೂಳೆ ಎಲ್ಲ ಪಟ್ರ ಪಟ್ರ ಪಟ ಅಂತ ಹಂಗೆ ಮುರ್ದೋಗ್ತಾ ಇದಾರೆ ಅವನು. ಹಂಗೆ ಆ ಕಡೆಯಿಂದ ಡಮ್ ಡಮ್ ಅಂತ ಬಾಕಲ್ ಸೌಂಡ್. ಇನ್ಯಾರು ನಮ್ ಹೀರೋಯಿನೇ, ಇವನಾರು ಈ ತರ ಬಂದ, ಅವಳು ನೋಡಿ ಹೆಂಗ್ ಬತ್ತಾವಳೆ ಅಂತ. ಇಬ್ರು ತುಂಬಾ ಕಂಟ್ರೋಲ್ ಮಾಡ್ತಾರ್ರಿ, ಒಬ್ರಿಗೊಬ್ರು ಟಚ್ ಮಾಡಬಾರ್ದು ಅಂತ. ಆದ್ರೆ ಆಗ್ತಾ ಇಲ್ಲ ರೀ. ಹಂಗೆ ಮಾಡಿ ಕೈನ ಜೋಡಿಸ್ಕೊಂತಾರೆ. ಒಂದು ಕೈ ಒಳಗಡೆ ಇನ್ನೊಂದು ಕೈ ಹಂಗೆ ಸೇರ್ಕೊಂತ ಇದೆ. ಅದು ನಮ್ ಹೀರೋನು ಲೇ ಅಲ್ಲಿ ಮಾತ್ರ ಇಟ್ಟಿದ್ದೀನಿ, ಅದು ಡಾಕ್ಟರ್ ಕೊಟ್ಟಿದ್ದು ಎತ್ತಿ ನುಂಗಿ ಅಂತ. ಅವಳು ಎತ್ತಿ ನುಂಗುತ್ತಾಳೆ. ಹೆಂಗೋ ಸ್ವಲ್ಪ ನೋವು ಕಮ್ಮಿ ಆಯ್ತು ಹೊರತು ಆ ಕೈ ಹಂಗೆ ಅಂಟ್ಕೊಂಡೈತೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಹೀರೋಯಿನ್ ಆ ಕೈನ ಕಟ್ ಮಾಡಕ್ಕೆ ಮಿಷಿನ್ ಪಕ್ಕದಲ್ಲೇ ಇಟ್ಕೊಂಡವಳೆ. ಇವನು ಏನೋ ಕೈ ಕಟ್ ಮಾಡ್ತೀಯಾ ಲೇ, ಅದು ತುಂಬಾ ನೋವಾಗುತ್ತೆ ಕಣೆ ಅಂತ ಹೇಳ್ತಾನೆ. ನೋವಾಗದೇ ಇರಕ್ಕೆ ಒಂದ್ ಸರ್ಬತ್ ಕೊಡ್ತೀಯ ಇರೋ ಅಂತ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಇಬ್ರು ಅಲ್ಲಿ ಕಚ್ಕೊಂಡು ಆ ಕೈನ ಹಂಗೇ ಕುಯ್ಕೊಂತಾರ್ರಿ. ಕೈ ಹೆಂಗೋ ಕುಯ್ಕೊಂಡ್ರು. ಹೀರೋಯಿನ್ ಟಕ್ ಅಂತ ಆಚೆ ಬಂದ್ರು. ನಾನು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಈ ವಿಷಯನ ಹೇಳ್ತೀನಿ ಅಂತ. ಲೇ ಡಾಕ್ಟರ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ ಕಣೆ ಅಂತ ಹೀರೋ ಎಷ್ಟೋ ಹೇಳ್ತಾನೆ. ಬಟ್ ಹೀರೋಯಿನ್ ಕೇಳಲ್ಲ. ನಮ್ ಹೀರೋನು ಅಲ್ಲಿ ಹಗ್ಗ ಎತ್ಕೊಂಡು ಸೀದಾ ಆ ಗುಹೆ ಹತ್ರ ಹೋದ. ಹೋಗಿ ಆ ಕಡೆ ಈ ಕಡೆ ನೋಡ್ತಾವನೆ. ಟಕ್ ಅಂತ ಇವನ್ ಕಾಲ್ನ ಯಾರೋ ಎಳ್ದಂಗಾಯ್ತು. ಹಂಗೆ ಕೆಳಗಡೆ ಬಿದ್ದೋದ. ಅಲ್ಲಿ ನೋಡ್ರಿ ಹೆಂಗೈತದು ಅಂತ, ಅಷ್ಟು ಕ್ರೂರವಾಗಿದೆ. ಹಂಗೆ ಇವನ್ ಮೇಲ್ ಬಂದು ಬೀಳುತ್ತೆ. ಏನಕ್ಕಪ್ಪ ಇವ್ರಿಬ್ರು ಅಂಟ್ಕೊಂಡಿಲ್ಲ ಅಂದ್ರೆ, ಇವರಿಬ್ರು ಮನ್ಸು ಒಪ್ಕೊಂಡಿಲ್ಲ ಇವ್ರಿಗೆ. ಅದಕ್ಕಾಗಿ ಅಷ್ಟು ಕ್ರೂರವಾಗಿ ಇವರು ಚೇಂಜ್ ಆಗಿದ್ದಾರೆ. ಅಕಸ್ಮಾತ್ ಇವರು ಆ ನೀರ್ನ ಕುಡ್ದಿ ಮನ್ಸು ಒಪ್ಕೊಂಡ್ಬಿಟ್ರೆ ಇಬ್ರು ಸೂಪರ್ ಆಗಿ ಅಂಟ್ಕೊಂಡ್ಬಿಡ್ತಾರ್ರಿ. ಅದೇ ಈ ಮೂವಿ ಕಾನ್ಸೆಪ್ಟ್. ಹಂಗೆ ಈ ಕಡೆ ಹೀರೋಯಿನ್ ತೋರ್ಸಿದ್ರು. ಅವರು ಕಾರ್ಕಿ ಮನೆ ಜಿಮ್ಮಿ ಮನೆಗೆ ಹೋಗಿರಲ್ಲ, ಅಲ್ಲೇ ಇಕ್ಬಿಟ್ಟಿರ್ಬೇಕು ಅಂತ ಜಿಮ್ಮಿ ಮನೆಗೆ ಬರ್ತಾರೆ. ನಮ್ ಹೀರೋಯಿನ್ಗೆ ಇನ್ನೊಂದು ಶಾಕು. ಯಾಕಪ್ಪ ಅಂದ್ರೆ ಜಿಮ್ಮಿ ಮನೆಯಲ್ಲಿ ಒಂದು ಟಿವಿಯಲ್ಲಿ ಆ ವಿಡಿಯೋ ಹೋಗ್ತಾ ಇದೆ. ಅದೇ ಈ ಗೇಗಳು ಮದುವೆ ಮಾಡ್ಕೊಂಡಿದ್ದಾರೆ, ಮನ್ಸು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಅಲ್ಲಿ ಹೋಗಿ ನೀರ್ ಕುಡ್ದವ್ರೆ. ಇಬ್ರಿಗೂ ಒಂದಾಗ ಒಂದು ಅಂಟ್ಕೊಂಡಿದ್ದಾರೆ. ಈ ವಿಷಯ ಎಲ್ಲ ಜಿಮ್ಮಿ ಗೊತ್ತು, ಬಟ್ ಯಾರಿಗೂ ಹೇಳಿರಲ್ಲ. ಮನ್ಸು ಒಪ್ಕೊಂಡ್ರೆ ಅಂಟ್ಕೊಬಹುದು ಅಂತ ನಮ್ ಹೀರೋಯಿನ್ಗೂ ಗೊತ್ತಾಗೋಯ್ತು ಮ್ಯಾಟ್ರ್. ಜಿಮ್ಮಿ ಹೇಳ್ತಾವನೆ, ನಿನಗೆ ಅವನ ಜೊತೆ ಇಷ್ಟ ಇಲ್ವಾ, ಬಾ ನನ್ ಜೊತೆ ಅಂಟ್ಕೊಂಡ್ಬಿಡು ಅಂತ. ನಮ್ ಹೀರೋಯಿನ್ ಕೈನಾನೆ ಕುಯ್ದು ಬಿಡ್ತಾನ್ರಿ ಅವನು. ಇನ್ನ ಇವಳನು ಹೋಗೋ ಆ ಕಡೆ ಅಂತ ಅವ್ನ ಮಕ್ಕದ ಮೇಲೆ ಹೊಡೆದ್ಬಿಟ್ಟು ಸೀದಾ ಓಡ್ ಬಂದ್ಬಿಡ್ತಾಳೆ. ಈ ಕಡೆ ನಮ್ ಹೀರೋನು ಹೆಂಗೋ ಆ ಸುರುಗಾಯಿಂದ ತಪ್ಪಿಸ್ಕೊಂಡು ಸೀದಾ ರೋಡಲ್ಲಿ ಓಡ್ ಬರ್ತಾನೆ. ಈ ಕಡೆ ಹೀರೋಯಿನ್ ಓಡ್ ಬರ್ತಾಳೆ. ಹಂಗೆ ಒಬ್ರಿಗೊಬ್ರು ನೋಡ್ಕೊಂತಾರೆ. ನಮ್ ಹೀರೋ ಟಕ್ ಅಂತ ಕೈಯಲ್ಲಿ ಚಾಕು ಎತ್ಕೊಂಡ್ಬಿಟ್ಟ. ಬೇಡ ಡಾರ್ಲಿಂಗ್, ನೀನಾದ್ರು ಚೆನ್ನಾಗಿರು, ನಾನು ಹೆಂಗಾರು ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ. ಹೀರೋಯಿನ್ ಕೈಯಲ್ದ ಏಟ್ ಬಿತ್ತಲ್ಲ, ಆ ರಕ್ತನ ಹೋಗ್ತಾ ಇದೆ. ಅದನ್ನ ನೋಡಿ ಹೀರೋಗೂ ಶಾಕ್ ಆಗುತ್ತೆ. ಹೀರೋಯಿನ್ ತಲೆ ತಿರುಗಿ ಅವನ್ ಮಡಿಲಲ್ಲೇ ಮಲ್ಕೊಂಡ್ಬಿಟ್ಲು. ಇನ್ನ ಕಣ್ಬಿಟ್ರೆ ಇಬ್ರು ಮನೇಲಿದ್ದಾರೆ. ಹೀರೋ ಹೇಳ್ತಾವನೆ, ಏನೇ ಸಾಯೋ ಗಂಟ ಜೊತೆಲಿರ್ತಿ ಅಂತ ಕೇಳ್ಬಿಟ್ಟು ಇವಾಗ ನೀನ್ ಮಾತ್ರ ಹೋಯ್ತಿ ಅಂತ ಹೇಳ್ತೀಯಲ್ಲ, ಇದೇನ್ ನ್ಯಾಯ ಅಂತ ಒಂದು ಹಾಡಾಗ್ತಾನೆ. ಹಾಡಲ್ಲಿ ಇಬ್ರು ಡ್ಯಾನ್ಸ್ ಆಡ್ತಾವ್ರೆ. ಇಬ್ರು ಹಂಗೆ ಮನ್ಸು ಒಪ್ಕೊಂಡು ಹಂಗೆ ಅಂಟ್ಕೋತಾವ್ರಿ. ಇದು ಎರಡು ಪ್ಲಾಸ್ಟಿಕ್ ಅವರು ಸುಟ್ಟಾಕಿದ್ರೆ ಹೆಂಗ್ ಅಂಟ್ಕೊಳ್ತೇಳಿ ಆ ತರ ಒಬ್ರಿಗೊಬ್ರು ಅಂಟ್ಕೊಂಡ್ಬಿಟ್ರು ಹಂಗೇನೆ. ಹಂಗೆ ಒಂದ್ ಸ್ವಲ್ಪ ದಿನ ಆಯ್ತು. ನಮ್ ಹೀರೋ ಅವ್ರ ಅಪ್ಪ ಅಮ್ಮ ಬಂದವ್ರೆ. ಸಾರಿ, ನಮ್ ಹೀರೋಯಿನ್ ಅವ್ರ ಅಪ್ಪ ಅಮ್ಮ ಬಂದವ್ರೆ ಹೀರೋಯಿನ್ ನೋಡಕ್ಕೆ. ಅವಳು ಡೋರ್ ಓಪನ್ ಮಾಡ್ತಾಳೆ. ಅವಳು ಮುಖ ನೋಡಿದ್ರ ಅರ್ಧ ಹೀರೋ ಅರ್ಧ ಹೀರೋಯಿನ್ ಇಬ್ರು ಅಂಟ್ಕೊಂಡು ಜಾಲಿಯಾಗಿ ಅವ್ರೆ ಅನ್ಕೋತೀನಿ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಈ ತರ ಜಾಲಿಯಾಗಿರೋ ಲೈಫ್ ನಿಮಗ್ ಸಿಗ್ಬೇಕಂದ್ರೆ ನೀವ್ ಯಾರ ಜೊತೆ ಅಂಟ್ಕೊಂತೀರಾ ಅಂತ ಒಂದು ಕಮೆಂಟ್ ಆಗಿ. ಬಾಯ್.